ಹಾಯ್ ಫ್ರೆಂಡ್ಸ್, ಲತಾ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ತುಂಬ ಈಸಿಯಾಗಿ ರಾಗಿ ರೊಟ್ಟಿ ಹಾಗೆ ಕಡಲೆಕಾಯಿ ಬೀಜದ ಚಟ್ನಿ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಈಸಿ, ಯಾರು ಬೇಕಾದರೂ ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ರಾಗಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಇಲ್ಲಿ ನಾನು 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಿಗಿನ ಸ್ವಲ್ಪ ಕಡಿಮೆ ಅಕ್ಕಿ ಹಿಟ್ಟು, ಹಾಗೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಈಗ ನಾವು ಉಪ್ಪು ಮತ್ತು ಹಿಟ್ಟನ್ನು ಏನು ಹಾಕಿದ್ದೀವಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಉಪ್ಪು ಏನು ಹಾಕಿರ್ತೀವಿ ಹಿಟ್ಟಿಗೆ ನೀಟಾಗಿ ಹೊಂದ್ಕೋಬೇಕು. ಆ ಥರ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾಗಿದೆ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಒಂದೇ ಸರಿ ನೀರನ್ನು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಇಲ್ಲಿ ನಾನು ವಿಡಿಯೋ ಯಾವುದೇ ಕಾರಣಕ್ಕೂ ಹಿಟ್ಟು ಕಲಿಸ್ಬೇಕಾದ್ರೆ ವಿಡಿಯೋನ ಸ್ಕಿಪ್ ಮಾಡಿಲ್ಲ. ಇದೇ ಟಿಪ್ಪನ್ನು ಫಾಲೋ ಮಾಡಿ ಕಲಿಸ್ಕೊಳ್ಳಿ ಹಿಟ್ಟನ್ನು. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವು ಬೇಡ, ಆ ರೀತಿ ಕಲಿಸ್ಕೋಬೇಕಾಗತ್ತೆ ಹಿಟ್ಟು. ನಾವು ಯಾವ ರೀತಿ ಹಿಟ್ಟನ್ನು ಕಲಿಸ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರೊಟ್ಟಿ ಬೆಳಿಬೇಕಾದ್ರೆ ಎಷ್ಟು ತೆಳುವು ಬೇಕೋ ಅಷ್ಟು ತೆಳುವು ಬರುತ್ತೆ. ಚಪಾತಿಗಿನ ತೆಳುವಾಗಿ ಬರುತ್ತೆ ರೊಟ್ಟಿ, ಅಷ್ಟು ನೀಟಾಗಿ ಬರುತ್ತೆ ರೊಟ್ಟಿ. ನೀವು ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೊಟ್ಟಿ ಬರೋದು. ನೋಡಿ, ಇಲ್ಲಿ ಹಿಟ್ಟು ಗಟ್ಟಿ ಇದೆ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ತೆಳುವಾಗಿ ಕಲಿಸ್ಕೊತಾ ಇದ್ದೀನಿ ಹಿಟ್ಟನ್ನು. ನೋಡಿ, ನಾವು ದೋಸೆ ಹಿಟ್ಟೆಲ್ಲ ಮಾಡಿ ಇಡ್ಲಿ ಹಿಟ್ಟಿಗಿನ ಸ್ವಲ್ಪ ಗಟ್ಟಿ ಇರಬೇಕು ಅಷ್ಟೇ ಹಿಟ್ಟು. ನೋಡಿ, ಈ ಥರ ಕೈಯಲ್ಲಿ ಇಟ್ಕೊಂಡ್ರೆ ತಕ್ಷಣವೇ ಬೀಳಬಾರ್ದು ಹಿಟ್ಟು, ಆ ರೀತಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಬಿಟ್ಟರೆ ನಿಧಾನವಾಗಿ ಬೀಳಬೇಕಿಟ್ಟು. ಈ ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊಂಡ್ರೆ ರೊಟ್ಟಿ ಸೂಪರಾಗಿ ಬರುತ್ತೆ. ನೀವು ಯಾವ ರೀತಿ ತೆಳುವಾಗಿ ಎಳಿತೀರಾ ರೊಟ್ಟಿನ ಅಷ್ಟು ತೆಳು ಬರುತ್ತೆ. ಇವಾಗ ಹಿಟ್ಟು ಸ್ವಲ್ಪ ಒಂದು ಅರ್ಧ ಗಂಟೆ ನೆನಿಬೇಕು, ಆವಾಗ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಚಟ್ನಿ ಮಾಡೋದಕ್ಕೆ ಕಡಲೆ ಬೀಜನ ಹುರಿತಾ ಇದ್ದೀನಿ. ಕಡಲೆ ಬೀಜ ಏನಿದೆ ಸ್ವಲ್ಪ ಫ್ರೈ ಆದಮೇಲೆ ಒಣಮೆಣ್ಸಿನ್ಕಾಯಿನ ನಾನು ತೊಗೊಂಡಿದ್ದೀನಿ. 6 ರಿಂದ 7 ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಇದರಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ನಾನು. ನಿಮಗೆ ಸಪ್ರೇಟ್ ಬೇಕು ಅಂದರೆ ಬೇಕಾದ್ರೆ ನೀವು ಸಪ್ರೇಟ್ ಬೇಕಾದರೂ ಫ್ರೈ ಮಾಡ್ಕೋಬೋದು ಕಡಲೆ ಬೀಜ ಹಾಗೆ ಒಣಮೆಣ್ಸಿನ್ಕಾಯಿನ. ಇವಾಗ ಇದಾಗಿದೆ ಫ್ರೆಂಡ್ಸ್. ನಾನು ಕಡಲೆ ಬೀಜನ ಸಪ್ರೇಟ್ ಪ್ಲೇಟ್ಗೆ ತೆಗೆದಿಡ್ತಾಯಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಸಿಪ್ಪೆನ ಬಿಡಿಸ್ಬೇಕು. ಇಲ್ಲಿ ನಾನು 1 ಟೀ ಸ್ಪೂನಷ್ಟು ಜೀರಿಗೆನ ಫ್ರೈ ಮಾಡ್ತಾಯಿದ್ದೀನಿ. ನಾನು ಸ್ಟವ್ ಆಫ್ ಮಾಡಿದ್ದೀನಿ ಆಲ್ರೆಡಿ. ಏನು ಬಾಣಲಿ ಏನಿದೆ ಬಿಸಿ ಇದೆ, ಆ ಬಿಸಿಗೆ ನೆನೆ ಫ್ರೈ ಆಗುತ್ತೆ ಜೀರಿಗೆ. ನೋಡಿ, ಇವಾಗ ಇದಕ್ಕೆ ನಾನು ಕಡಲೆ ಬೀಜನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ರಾಗಿ ರೊಟ್ಟಿ ಹಾಗೆ ಕಡಲೆಕಾಯಿ ಬೀಜದ ಚಟ್ನಿ ಒಳ್ಳೆ ಕಾಂಬಿನೇಷನು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಫ್ರೈ ಮಾಡಿರುವಂತಹ ಒಣಮೆಣ್ಸಿನ್ಕಾಯಿ. ನಿಮಗೆ ಒಣಮೆಣ್ಸಿನ್ಕಾಯಿ ಬೇಡ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ಆಪ್ಷನಲ್ಲು ನಿಮ್ಗೆ ಯಾವ್ದು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. 7 ರಿಂದ 8 ಎಸಳಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಗೋಲಿ ಗಾತ್ರದ ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ನಾನು ನೆನೆಸಿಟ್ಟಿದ್ದೆ ಆಲ್ರೆಡಿ, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಒಂದು ತರಿಯಾಗಿ ರುಬ್ಕೋಬೇಕು. ನೋಡಿ, ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸಿ ಮತ್ತೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ತುಂಬ ನೈಸಾಗಿ ಏನು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ತರಿ ಇದ್ರೇ ಚೆನ್ನಾಗಿರುತ್ತೆ ರೊಟ್ಟಿಗೆ. ನೋಡಿ, ಈ ರೀತಿ ಒಂದು ಬಟ್ಲಲ್ಲಿ ನೀರನ್ನು ತೊಗೊಂಡು ಹಂಚ ಮೇಲೆ ಸ್ವಲ್ಪ ನೀರನ್ನು ಹಾಕಬೇಕಾಗುತ್ತೆ. ತುಂಬ ಹೆಂಚು ಕಾದಿದ್ರೆ ರೊಟ್ಟಿ ಕಚ್ಕೊಳ್ಳುತ್ತೆ, ಅದಕ್ಕೋಸ್ಕರ. ನೋಡಿ, ಈ ರೀತಿ ರೊಟ್ಟಿ ಹಿಟ್ಟನ್ನು ತೊಗೊಂಡು ಒಂದು ಸೈಡಲ್ಲಿ ಹಾಕ್ಕೊಂಡು ನೀಟಾಗಿ ಹರಡ್ತಾ ಬರಬೇಕು. ನೋಡಿ, ಈ
ಥರ ಬಳಿತಾ ಬರಬೇಕಾಗುತ್ತೆ. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ರೊಟ್ಟಿನ ಬಳಿಬೇಕಾಗುತ್ತೆ. ತುಂಬ ತೆಳುವಾಗಿ ಬರುತ್ತೆ ರೊಟ್ಟಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೊಟ್ಟಿನ ಬಳಿಬೇಕಾಗುತ್ತೆ. ಈಗ ಒಂದು ಪ್ಲೇಟನ್ನು ಮುಚ್ಚಿ ಮೇಲ್ಗಡೆ ಒಂದು ಪ್ಲೇಟ್ ಅಥವಾ ಒಂದು ತಟ್ಟೆ ಯಾವುದಾದ್ರೂ ಮುಚ್ಚಿ 1-2 ನಿಮಿಷ ಬಿಡಿ. ಪ್ಲೇಟನ್ನು ತೆಗ್ದಾದ್ಮೇಲೆ 2ರಿಂದ 3 ಸೆಕೆಂಡ್ ಹಾಗೆ ಬಿಡಿ. ಸೈಡಲ್ಲಿ ಬಿಟ್ಕೋತಾ ಬರುತ್ತೆ. ಆವಾಗ ನಿಮಗೆ ರೊಟ್ಟಿ ಮಗ್ಚಾಕೋದಕ್ಕೂ ತುಂಬ ಈಸಿ ಆಗುತ್ತೆ, ಕಚ್ಕೊಳ್ಳೋದಿಲ್ಲ ಹಂಚಿಗೆ. ನೋಡಿ, ತುಂಬ ಈಸಿಯಾಗಿ ಬರುತ್ತೆ. ನೋಡಿ, ಇಷ್ಟೇ. ಇಲ್ಲ ಅಂಟ್ಕೊಳ್ಳೋದಿಲ್ಲ, ಏನಿಲ್ಲ, ತುಂಬ ನೀಟಾಗಿ ಬಿಟ್ಕೊಳ್ಳುತ್ತೆ ರೊಟ್ಟಿ. ಯಾವ ಕಡೆ ಬೆಂದಿಲ್ಲ ನೋಡಿಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಇಷ್ಟೇ ರೊಟ್ಟಿ. ತುಂಬ ಈಸಿಯಾಗಿ ನಿಮಗೆ ಯಾರಿಗೆ ಬರೋದಿಲ್ಲ ರಾಗಿ ರೊಟ್ಟಿ ಮಾಡೋದಕ್ಕೆ ಯಾರಿಗೆ ಬರೋಲ್ಲ ಅನ್ನೋರು ಫಸ್ಟ್ ಈ ಥರ ಟ್ರೈ ಮಾಡಿ. ಇದು ನೀಟಾಗಿ ಬಂತು ಅಂದರೆ ಬರೀ ರಾಗಿ ಹಿಟ್ಟಲ್ಲೇ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಮತ್ತೆ ಇನ್ನೊಂದು ರೊಟ್ಟಿನ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಸೈಡ್ಗೆ ಹಾಕ್ಕೊಂಡು ನೀಟಾಗಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಈ ಥರ ಹಿಂಗೆ ಬೆಳ್ಳಲ್ಲೇ ಎಳಿಬೇಕಾದಷ್ಟು ಹಿಟ್ಟನ್ನು. ನೋಡಿ, ಎಕ್ಸ್ಟ್ರಾ ಇರೋ ಹಿಟ್ಟನ್ನು ತೆಗೆದುಬಿಡಿ. ಹಾಗೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ನಿಮಿಷ ಹಾಗೆ ಬಿಟ್ಟು ಮತ್ತೆ ಲಿಡ್ಡನ್ನು ಓಪನ್ ಮಾಡಿ 1-2ರಿಂದ 3 ಸೆಕೆಂಡು ಹಾಗೆ ಬಿಡಿ. ನೋಡಿ, ನೀಟಾಗಿ ಬಿಟ್ಕೊಳ್ಳುತ್ತೆ ರೊಟ್ಟಿ. ಕಾಣ್ತಾ ಇದೆ ಅನ್ಕೊತೀನಿ. ಎಷ್ಟು ತೆಳುವಾಗಿ ಬಂದಿದೆ ರೊಟ್ಟಿ ಅಂದರೆ ಅಷ್ಟು ತೆಳು ಬರುತ್ತೆ ರೊಟ್ಟಿ. ನಮಗೆ ತೋರಿಸ್ತೀನಿ ನೋಡಿ. ಇಷ್ಟೇ ಫ್ರೆಂಡ್ಸ್. ನೋಡಿ, ಎಷ್ಟು ತೆಳುವಿದೆ ಅಂದರೆ ರೊಟ್ಟಿ ಎಷ್ಟು ತೆಳುವಾಗಿ ಬಂದಿದೆ. ಕ್ರಿಸ್ಪಿಯಾಗಿ ಬರುತ್ತೆ. ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗಿ ಬೇಕೋ ಅಷ್ಟು ಕ್ರಿಸ್ಪಿ. ನೀವು ಆದಷ್ಟು ರೊಟ್ಟಿನ ತೆಳುವಾಗಿ ಬಳ್ಕೊತ ಬಂದರೆ ಕ್ರಿಸ್ಪಿಯಾಗಿ ಬರುತ್ತೆ ರೊಟ್ಟಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಮೊಸಪ್ಪು ಹಾಗೆ ಕಡಲೆಕಾಯಿ ಬೀಜದ ಚಟ್ನಿ ತುಪ್ಪದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಮೊಸಪ್ಪು ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ನು. ಮೊಸಪ್ಪು ಹಾಗೆ ಕಡಲೆಕಾಯಿ ಬೀಜದ ಚಟ್ನಿ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್. ರಾಗಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ನೋಡಿ, ಎಷ್ಟು ತೆಳು ಬಂದಿದೆ ಅಂತೇಳಿ ಕಾಣ್ತಾ ಇದೆ ಅನ್ಕೋತೀನಿ. ಚಪಾತಿಗಿನ ತೆಳು ಬರುತ್ತೆ ನೀವು ರೊಟ್ಟಿ ಮಾಡಿದ್ರೆ. ಇದು ತುಂಬ ಅಂದರೆ ತುಂಬ ತೆಳುವಾಗಿ ಬರುತ್ತೆ ರೊಟ್ಟಿ. ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಇಷ್ಟೇ ಫ್ರೆಂಡ್ಸ್. ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಯಾರೆಲ್ಲ ಹೊಸಬ್ರು ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.